40% ಕಮಿಷನ್ ಆರೋಪ ಸುಳ್ಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಾಕ್ಷಿ ಇಲ್ಲದೆ ಕೊಲೆ ಕೇಸ್ ಖುಲಾಸೆ ಆಗಿರುತ್ತೆ, ನಮ್ಮ ವಿರುದ್ಧದ ಆರೋಪ ಸುಳ್ಳು ಅಂತ ಬಿಜೆಪಿ ನನ್ನನ್ನ ಕೇಳ್ತಿರಲ್ಲ, ನೀವೇನು ವಕೀಲ್ರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ನನ್ನನ್ನ ಯಾಕೆ ಕೇಳ್ತೀರಾ, ನೀವೇನು ವಕೀಲ್ರಾ? ಸಾಕ್ಷಿ ಇಲ್ಲದೆ ಕೊಲೆ ಕೇಸ್ ಖುಲಾಸೆ ಆಗಿರುತ್ತೆ. ಈ ವಿಚಾರವಾಗಿ ಬಿಜೆಪಿಯವರು ನಮ್ಮ ವಿರುದ್ಧ ಆರೋಪವನ್ನ ಮಾಡ್ತಾ ಇರುವಂತದ್ದು ಸುಳ್ಳು ಅಂತ ಬಿಜೆಪಿ ಹೇಳಿತ್ತು. ಇದೇ ವಿಚಾರವಾಗಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆಯೋ ಆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ನೀವೇನು ವಕೀಲರ ನನ್ನನ್ನು ಕೇಳ್ತಿರಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ನಲ್ಲಿ ದೂರು ನೀಡುತ್ತಿರ್ತೇವೆ, ಅದಕ್ಕೆ ಸಾಕ್ಷಿಯನ್ನ ಒದಗಿಸಿರುತ್ತೇವೆ. ಆ ಸಾಕ್ಷಿಯನ್ನ ಒಂದೊಂದು ಸಾರಿ ಅನುಮಾನ ಬರುತ್ತೆ, ಆ ಅನುಮಾನದ ಲಾಭವನ್ನ ಆರೋಪಿಗಳಿಗೆ ಹೋಗುತ್ತೆ. 40% ಕಮಿಷನ್ ಆರೋಪವನ್ನ ಕೆಂಪಣ್ಣ ಮಾಡಿದ್ರು. ಕೆಂಪಣ್ಣ ಹೇಳಿಕೆ ಆಧಾರದ ಮೇಲೆ ನಾವು ಆರೋಪವನ್ನ ಮಾಡಿದ್ವಿ, ಅದಕ್ಕೆ ನಾವು ಕಮಿಷನ್ ರಚನೆ ಮಾಡಿದ್ವು. ನಾನು ಆಯೋಗದ ವರದಿಯನ್ನ ನೋಡಿಲ್ಲ, ಬಿಜೆಪಿಯವರ ಮಾತನ್ನ ನನ್ನ ಬಳಿ ಕೇಳಬೇಡಿ, ಕೆಲವೊಂದು ವಿಚಾರಗಳು ಸಾಕ್ಷಿ ಇಲ್ಲದೆ ವಜಾ ಆಗಿರುತ್ತೆ, ಹಾಗಂತ ಮಾತ್ರಕ್ಕೆ ತಪ್ಪೇ ಆಗಿಲ್ಲ ಎಂದಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನಾನು ನೋಡಿಲ್ಲ. ಯಾರು 40% ಕೊಡ್ತೀವಿ ಅಂತ ಹೇಳಿದವರು? 40% ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಯಾರು? ಕೆಂಪಣ್ಣವರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು, ಗೊತ್ತಾಯ್ತಾ? ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು. ಅದ್ರ ರಿಪೋರ್ಟ್ ನೋಡಿಲ್ಲ ನಾನು. ರಿಪೋರ್ಟ್ ನೋಡಿದ ಮೇಲೆ ಕಾಮೆಂಟ್ ಮಾಡ್ತೀವಿ. ಯಾರು ಸುದ್ದಿ ಬಂದದ್ದು ಹೇಳ್ಬೇಡಿ. ನೀನು ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ಹೇಳ್ತಾ ಇದೀಯಾ? ಸುದ್ದಿ ನಾನು ನೋಡಿಲ್ಲ. ಅನೇಕ ವಿಚಾರಗಳು ಸಾಕ್ಷಿಗಳ ಇಲ್ದೇನೆ ವಜಾ ಆಯ್ತವೆ. ಹಾಗಂತ ಅರ್ಥ ತಪ್ಪೇ ಆಗಿಲ್ಲ ಅಂತಲ್ಲ ಅರ್ಥ. ಈಗ ಮರ್ಡರ್ ಆಗಿರ್ತದೆ, ಎಲ್ರಿಗೂ ಖುಲಾಸೆ ಆಗ್ಬಿಡ್ತದೆ. ಮರ್ಡರ್ ಆಗಿರಲ್ವಾ? ಮತ್ತೆ ಸಾಕ್ಷಿಗಳಿಲ್ದ ಅಂತ ಖುಲಾಸೆ ಆಗಿರ್ತದೆ. ನೀವು ಸ್ವಲ್ಪ ತಿಳ್ಕೋಬೇಕು, ಯಾವಾಗಲೂ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು. ಒಂದು ಕೇಸ್ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ, ತಪ್ಪಾಗಿರ್ತದೆ, ಪ್ರೂವ್ ಆಗಿರಲ್ಲ. ನಾನು ಲಾಯರ್ ಆಗಿದ್ದವನು, ಗೊತ್ತಾಯ್ತಾ? ಅನೇಕ ಕೇಸ್ಗಳು ಅಕ್ಯೂಟ್ ಆಗ್ತವೆ. ಯಾಕೆ ಅಕ್ಯೂಟ್ ಆಗ್ತವೆ? ಫಾರ್ ವಾಂಟ್ ಆಫ್ ಎವಿಡೆನ್ಸ್. ಯಾಕಂದ್ರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಇದರಲ್ಲಿ ಜುರಿಸ್ಪ್ರುಡೆನ್ಸ್ನಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್. ಏನಂತ ಹೇಳಿದ್ದಾರೆ? ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್, ನಾಟ್ ಟು ದಿ ಕಂಪ್ಲೇನೆಂಟ್. ಗೊತ್ತಾಯ್ತಾ? ದಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ criminal procedure code. That is the basic principle under the criminal jurisprudence. You must understand this. ಎಸ್ ನೋಡಿ, ಸಾಕ್ಷಿ ಇಲ್ಲದೆ ಕೊಲೆ ಕೇಸ್ಗಳು ಖುಲಾಸೆ ಆಗುತ್ತೆ, ಇದು ಗೊತ್ತಿರುವಂತಹ ವಿಚಾರ. ಇದು ಕಾಮನ್ ಸೆನ್ಸ್ ಕೂಡ ಇರುತ್ತೆ ನಮ್ಮೆಲ್ರಿಗೂ. ಆದ್ರೆ ಪ್ರಮುಖವಾಗಿ 40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಿಜೆಪಿಯವರು ಬೇಕು ಅಂತಲೇ ಕಾಂಗ್ರೆಸ್ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದೆ ಅಂತ ಒಂದು. ಇನ್ನೊಂದು, ಸಿದ್ದರಾಮಯ್ಯನವರು ಬಿಜೆಪಿಯವರು ಮಾತನಾಡಿರುವಂತಹ ವಿಚಾರವನ್ನ ನಮ್ಮ ಬಳಿ ಕೇಳಬೇಡಿ ಅಂತ. ಸೊ ಒಟ್ಟಾರೆಯಾಗಿ ಸದ್ಯದ ಮಟ್ಟಿಗೆ ಇದೇ ವಿಚಾರವಾಗಿ 40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ನಡುವೆ ಹಗ್ಗ ಜಗ್ಗಾಟ ಶುರುವಾಗಿದೆ.